ಹಾಯ್ ಹಲೋ ಫ್ರೆಂಡ್ಸ್, ಮಂಗಳ ಪಾಕಶಾಲೆಗೆ ಸ್ವಾಗತ. ಈಗ ತಾನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಟೌನ್ ಒಳಗೆ ಹೋಗೋಣ ಅಂತ ಹೊರಟಿದ್ದೀನಿ. ನನ್ನ ಫ್ರೆಂಡಿಗೆ ಯಾರಿಗೋ ಹುಷಾರಿಲ್ಲ, ಹಂಗಾಗಿ ನೋಡಿಕೊಂಡು ಮನೆಗೆ ಏನೇನೋ ಸಾಮಾನು ಬೇಕಿತ್ತು ಅದನ್ನು ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ನಡ್ಕೊಂಬಂದರೆ ಸ್ಟ್ಯಾಂಡ್ ಸಿಗುತ್ತೆ, ಅಲ್ಲಿಂದ ಆಟೋದಲ್ಲಿ ಟೌನ್ ಒಳಗೆ ಹೋದ್ವಿ. ಮನೆಯಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ ಟೌನ್ ಒಳಗೆ ಹೋಗೋದಕ್ಕೆ. ಅಲ್ಲಿಗೆ ಹೋದ್ಮೇಲೆ ನನ್ನ ಫ್ರೆಂಡ್ನ ಮಾತಾಡಿಸ್ಕೊಂಡು ಅವ್ರಿಗೆ ಹುಷಾರಿರಲಿಲ್ಲ, ಹಂಗಾಗಿ ಅವ್ರನ್ನ ಮಾತಾಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ನಾನು ಏನೇನೋ ತೊಗೊಳೋದಿತ್ತು, ಹಂಗಾಗಿ ತಗೊಂಡು ಮನೆಗೆ ಏನೇನೋ ಬೇಕಾಗಿದ್ದನ್ನೆಲ್ಲ ತೊಗೊಂಡು ಮತ್ತೆ ವಾಪಸ್ಸು ಆಟೋದಲ್ಲೇ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಈಗ ತಾನೇ ಮನೆಗೆ ಬಂದಿದ್ದೀನಿ. ಮನೆ ಡೋರ್ನ ಓಪನ್ ಮಾಡಿ ಆದಮೇಲೆ ನಾನು ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ. ತುಂಬ ಏನು ತೊಗೊಂಬಂದಿಲ್ಲ, ಒಂದು 2ರಿಂದ 3 ಐಟಮ್ಸ್ ತೊಗೊಂಬಂದಿದ್ದೀನಿ ಅಷ್ಟೇ. ಈಗ ನಾನು ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಕಸ ಹೊಡೆಯೋ ಪಾರ್ಕೆ ಇರಲಿಲ್ಲ, ಹಂಗಾಗಿ ಸೌದೋಗ್ಬಿಟ್ಟಿತ್ತು. ಕಸ ನೀಟಾಗಿ ಬತ್ತಿರಲಿಲ್ಲ, ಹಂಗಾಗಿ ಕಸ ಹೊಡೆಯೋ ಪಾರ್ಕೆ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಕಸ ಹೊಡೆಯೋ ಪಾರ್ಕೆ, ನೆಲ ಒರೆಸೋಕೋಲು 2 ಸೌದೋಗ್ಬಿಟ್ಟಿತ್ತು. ಹಂಗಾಗಿ ಹೆಂಗೂ ಟೌನ್ ಒಳಗೆ ಹೋಗ್ತೀನಲ್ಲ ಅಂತ ಹೇಳಿ ತೊಗೊಂಡು ಬಂದೆ. ಅದರಲ್ಲಿ ಇನ್ನೂ ಒಟ್ಟೆಲ್ಲ ಇದೆ, ಅದು ನೀಟಾಗಿ ಆಚೆ ಕಡೆ ಕೊಡ್ಬೋಣ ಅಂತ ಹಾಗೆ ಇಟ್ಟಿದ್ದೀನಿ. ತುಂಬ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಒಟ್ಟಿದೆ ಅದರಲ್ಲಿ. ಹಾಗೆ ನೆಲ ಒರೆಸೋ ಕೋಲನ್ನ ತೊಗೊಂಡು ಬಂದೆ. ನೆಲ ಒರೆಸೋ ಕೋಲು ಹಂಗಾಗ್ಲೇ ತೊಗೊಂಡ್ಬಿಟ್ರೆ ನಾನು ಹಿಂಗೆ ಒರೆಸ್ಬೇಕಾದ್ರೆ ಮಂಚದಕ್ಕ ಸೋಫಾ ಸೆಟ್ಟಿಂಗ್ ಕಾಲ್ಗೆ ಹಿಂಗೆ ಒರೆಸ್ಬೇಕಾದ್ರೆ ತಗಲಿ ಎಷ್ಟೋ ಮುರಿದೋಗಿದೆ. ಹಾಗಾಗಿ ನಾನು ಈ ಥರ ರೌಂಡ್ ಏನದನ್ನೇ ತಗೊಳ್ತೀನಿ. ಅದಾದಮೇಲೆ ಪರ್ಕೆಗಿರೋ ಧೂಳನ್ನೆಲ್ಲ ಒಟ್ಟು ಥರ ಇರೋದನ್ನೆಲ್ಲ ಕೊಡ್ಕೊಂಡು ಈ ರೀತಿ ಕ್ಲೀನ್ ಮಾಡಿಕೊಂಡೆ. ಅದೊಂದು 2 ದಿನ ಬೇಕು ಒಟ್ಟೆಲ್ಲ ಉದುರಿ ನೀಟಾಗೋದಕ್ಕೆ. ಅದಾದಮೇಲೆ ಬ್ಯಾಂಗಲ್ ಸ್ಟೋರಲ್ಲಿ ನಾನು ಏನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಬ್ಯಾಂಗಲ್ ಸ್ಟೋರ್ಗೆ ಹೋದಾಗ ಒಂದು ಸರನ ತೊಗೊಂಬಂದೆ. ಇವಾಗೆಲ್ಲ ಹೊರಗಡೆ ಎಲ್ಲ ಕಳ್ತನ ಆಗ್ತಿದೆ, ಅಲ್ಲಿ ಕಳ್ತನ ಆಗ್ತಿದೆ, ಸೇಫ್ಟಿ ಇರಲ್ಲ ಅಂತ ಎದುರಿಸ್ತಿದ್ರು. ಅಂದರೂ ಭಯ ಆಗ್ತಿತ್ತು ಅಲ್ಲಿ ಇಲ್ಲಿ ಕಳ್ತನ ಆಗೋದು ನೋಡಿ. ಹಾಗಾಗಿ ಒಂದು ಸರನ ತೊಗೊಂಬಂದಿದ್ದೀನಿ. ಫುಲ್ ಗೋಲ್ಡ್ ಇರೋದನ್ನೇ ತೊಗೊಂಡ್ರೆ ನನಗೆ ಕುತ್ತಿಗೆ ಎಲ್ಲ ಕಡಿಯುತ್ತೆ, ಹಂಗಾಗಿ ಹಿಂದಗಡೆ ಕರೆಮಣಿ ಇರೋದು ತೊಗೊಂಬಂದಿದ್ದೀನಿ. ಇದು 1 ವರ್ಷ ಗ್ಯಾರಂಟಿ ಕೊಟ್ಟಿದ್ದಾರೆ. ಕಟ್ಟಾದರೆ ವಾಪಸ್ ತಗೊಳ್ಳೋದಿಲ್ಲ, ಬೆಳ್ಳಗಾದ್ರೆ ಮಾತ್ರ ವಾಪಸ್ ತಗೊತೀನಿ ಅಂತ ಹೇಳಿದ್ರು. ಈಗ ಹೊರಗಡೆ ಒಬ್ಬೊಬ್ಬರೇ ಓಡಾಡ್ತಿರ್ತೀವಿ, ಹಂಗಾಗಿ ಸೇಫ್ಟಿ ಇರಲ್ಲ ಅನ್ನೋದಕ್ಕೋಸ್ಕರ ತಗೊಂಡು ಬಂದೆ. ಅದ್ರ ಜೊತೆ ಇನ್ನೊಂದು ಬಳೆ ಇಷ್ಟ ಆಯಿತು, ಬಳೆನೂ ತೊಗೊಂಡು ಬಂದಿದ್ದೀನಿ. ಬಳೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಹಂಗಾಗಿ ಬಳೆ ತೊಗೊಂಡು ಬಂದೆ. ಈ ಬಳೆ ಕಪ್ಪಾಗಲ್ಲ, 1 ಗ್ರಾಮ್ ಗೋಲ್ಡ್ ಇದೆ, ಹಂಗಾಗಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಅಂದರು. ಹಂಗಾಗಿ ತೊಗೊಂಡು ಬಂದಿದ್ದೀನಿ. ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು, ಹಂಗಾಗಿ ತೊಗೊಂಡು ಬಂದೆ. ಇಷ್ಟ ಆಯಿತು. ಇಷ್ಟೇ ನಾನು ಟೌನ್ ಒಳಗೆ ಹೋಗಿ ತೊಗೊಂಬಂದಿದ್ದು. ಜೊತೇಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಏನು ಕೇಳಲಿಲ್ಲ, ಮನೆಗೆ ಬಂದಮೇಲೆ ನನಗೇನು ಕೊಡಿಸ್ಲಿಲ್ಲ ಅಂತ ರೇಗಿಸ್ತಾ ಇದ್ಲು ನನ್ನ ಮಗಳು. ನನಗೆ ಮಾತ್ರ ಏನೂ ಕೊಡ್ಸಿಲ್ಲ. ನಿಂಗೇನು ಬೇಕಿಲ್ಲ ಅಂತ ಕೊಡ್ಸಿಲ್ಲ. ಕೊಡ್ಸಿಲ್ಲ, ಅದನ್ನ ಪೋಸ್ಟ್ ಮಾಡ್ಬೇಕಾಗತ್ ನೀನು. ಯಾಕೆ ಕೊಡ್ಸಿಲ್ಲ ಅಂದ್ರೆ ನಿನ್ಗೇನ್ ಬೇಕು, ನೀನ್ ಕೇಳ್ದೆ ನೀನ್ ಬೇಡ ಅಂದಲ್ಲ. ಅಲ್ಲ, ಅಂಗಡಿಲಿ ಕೇಳ್ಬೇಕು ತಾನೆ, ಏನಾದ್ರು ಬೇಕಾ ನಿಂಗೆ ಅಂತ. ಅಂಗಡಿಲಿ ಅದು ಇದ್ರಲ್ಲಿ ಅದ್ ಮಾಡ್ತಾಯ್ತು. ಫ್ರೆಂಡ್ ದುಡ್ಡು ಖಾಲಿ ಆಗ್ಬಿಡ್ತು. ಟೌನ್ ಒಳಗೆ ಹೋಗಿ ಏನೇನು ತೊಗೊಂಬಂದೆ ಅಂತ ನಾನು ತೋರಿಸಿದ್ದೀನಿ. ಈಗ ಮನೆಗೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಈಗ ತಾನೇ ಮನೆಗೆ ಬಂದು ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಅನ್ನ ಮಾಡೋಣ ಅಂತ. ಮಧ್ಯಾಹ್ನದ ಅಡಿಗೆಗೆ ಅನ್ನಕ್ಕೆ ನೀರು ಇಟ್ಟಿದ್ದೀನಿ. ಅನ್ನ ಮಾಡೋಣ, ಓಪನ್ ಆಗಿ ಅನ್ನ ಮಾಡ್ಕೊಳ್ಳೋಣ ಅಂತ. ಅನ್ನ ಮಾಡಿ ಮಡಕೆ ಹುಳಿಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಓಪನ್ನಾಗಿ ಅನ್ನ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವತ್ತು ಓಪನ್ನಾಗಿ ಅನ್ನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಂದರೆ ಬೇಗ ಆಗುತ್ತೆ. ಈ ರೀತಿ ಓಪನ್ನಾಗಿ ಅನ್ನ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಅನ್ನದ್ದು. ನಾವು ಚಿಕ್ಕವರಿದ್ದಾಗೆಲ್ಲ ಈ ರೀತಿ ಓಪನ್ನಾಗಿ ಅನ್ನ ಮಾಡ್ಕೊಳ್ತಿದ್ದು ತುಂಬಾ ಚೆನ್ನಾಗಿರೋದು. ಈ ಕುಕ್ಕರ್ ಬಂದಮೇಲೆ ಈಗ ಕುಕ್ಕರ್ಗೆ ಇಟ್ಕೊಳ್ತೀವಿ, ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ. ಮೊದಲೆಲ್ಲ ಓಪನ್ನಾಗೆ ಅನ್ನ ಮಾಡ್ಕೊಳ್ತಿದ್ದು. ಉದುದ್ರಾಗಿ ಚೆನ್ನಾಗಿ ಬೆಂದಿರುತ್ತೆ ಓಪನ್ನಾಗಿ ಈ ರೀತಿ ಗಂಜಿನ ಬಸ್ಕೊಂಡ್ರೆ. ಈಗ ಪಾತ್ರೆ ಬೆಳಗಬೇಕು. ಪಾತ್ರೆ ಎಲ್ಲ ಹಾಗೆ ಬಿಟ್ಟೋಗಿದ್ದೆ. ಈಗ ಅಡುಗೆ ಮಾಡಿಬಿಟ್ಟು ಪಾತ್ರೆ ಬೆಳಗ್ಕೋಬೇಕು. ಈಗ ಸಾಂಬಾರಿಗೆ ಕಾಯಿ ತುರ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಒಳ್ನಷ್ಟು ಕಾಯಿ ತುರ್ಕೊತೀನಿ ಸಾಂಬಾರು ಮಾಡೋದಕ್ಕೆ. ಈಗ ಕಾಯಿ ತುರ್ಕೊಂಡಿದ್ದಾಯಿತು. ಕಾಯಿ ತುರ್ಕೊಂಡಿದ್ದಾದಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಅನ್ನಕ್ಕೆ ಇಟ್ಟಿದ್ನಲ್ಲ, ಅನ್ನ ಬೆಂದಿದೆಯೋ ಇಲ್ವೋ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಇನ್ನೂ ಬೆಂದಿಲ್ಲ, ಹಂಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಒಂದು ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಸ್ಪೂನು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತೀನಿ. ಮೊಳಕೆ ಹುಳಿಕಾಳು ಸಾಂಬಾರಿಗೆ ನಾನು ಅಷ್ಟೊಂದೇನು ಮಸಾಲೆ ಹಾಕ್ಕೊಳ್ಳಲ್ಲ. ಮತ್ತು ತುರಿದಿಟ್ಕೊಂಡಿರೋ ತೆಂಗಿನ ತುರಿನ ಸೇರಿಸ್ಕೊಳ್ತೀನಿ. ನಾನು ಒಂದು ಅರ್ಧ ಹೋಳು ಹಾಕ್ಕೊಂಡಿದ್ದೀನಿ. ಚಿಕ್ಕದು ಅಂದರೆ ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಅಷ್ಟೇ, ತುಂಬ ದೊಡ್ಡ ಕಾಯಲ್ಲ. ಅದಾಯಿತು. ನಾನು ಒಂದು ಸ್ವಲ್ಪ ಸಾಂಬಾರು ಮಂದಕ್ಕಾಗಲಿ ಅಂತ ಒಂದು ಸ್ವಲ್ಪ ಕಡಲೆ ಹಾಕ್ಕೊಳ್ತೀನಿ. ನೀವು ಅವರೆಕಾಳಿನ ಸಾಂಬಾರಿಗೆಲ್ಲ ಕಡಲೆ ಹಾಕೊಂಡಿದ್ರು ನಡೆಯುತ್ತೆ. ಈ ಸಾಂಬಾರು ಒಂದು ಸ್ವಲ್ಪ ಮಂದಕ್ಕೆ ಬರಬೇಕು ಅಂದರೆ ಹಾಕೋಬೋದು. ತೆಳ್ಳಗೆ ಬೇಕು ಅಂದರೆ 1.5 ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ. ಚೆನ್ನಾಗಿರುತ್ತೆ, ಮಂದಕ್ಕೆ ಬರುತ್ತೆ ಸಾಂಬಾರು ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತೀನಿ. ಟೇಸ್ಟು ಚೆನ್ನಾಗಿರುತ್ತೆ ಕಡಲೆ ಹಾಕೊಂಡ್ರೆ. ಒಂದು ಸ್ವಲ್ಪ ನಮ್ಮ ಅಮ್ಮರೆಲ್ಲ ಅಜ್ಜಿರೆಲ್ಲ ಒಂದು ಸ್ವಲ್ಪ ಅಕ್ಕಿನೇ ಇಷ್ಟು ಒಂದು 2 ಸ್ಪೂನ್ ಅಷ್ಟು ಅಕ್ಕಿ ಹಾಕ್ಬಿಟ್ಟು ಇಟ್ಕೊಂಡಿರೋರು. ಸಾಂಬಾರು ಮಾಡೋದಕ್ಕಿಂತ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಮುಂಚೆ ಹಾಕ್ಕೊಳ್ಳೋರು ಮಂದಕ್ಕಾಗೋಕ್ಕೋಸ್ಕರ. ಈಗ ನಾನು ಕಡಲೆನ ಹಾಕ್ಕೊಂಡಿದ್ದೀನಿ. ಕಡಲೆ ಹಾಕ್ಕೊಂಡು ರುಬ್ಬೋದಕ್ಕೆ ನೀರನ್ನ ತಗೊಂಡು ನಮ್ಗೆ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಬಂದ್ಬಿಡೋಣ. ನಾನು ಎಷ್ಟೇ ಜಾಸ್ತಿ ಸಾಂಬಾರಿಗೆ ಡೈಲಿ ಮಸಾಲೆ ತಿಂದ್ರೆ ಆರೋಗ್ಯ ಚೆನ್ನಾಗಿರಲ್ಲ ಅನ್ನಕ ನಾನು ತುಂಬ ಮಸಾಲೆ ಹಾಕೋದೇ ಇಲ್ಲ. ಈಗ ಇದನ್ನ ರುಬ್ಕೊಂಡು ಬಂದ್ಬಿಡೋಣ. ಖಾರ ರುಬ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ. ಅನ್ನ ಬೆಂದಿದೆ, ಇದನ್ನ ಹಂಗೆ ಬಸ್ಕೊಂಡ್ಬಿಡೋಣ. ಮೇಲೆ ಒಂದು ಬಟ್ಟೆನ ಹಾಕ್ಬಿಟ್ಟು ಈ ರೀತಿ ಇಟ್ಕೊಂಡು ಅನ್ನನ ನೀಟಾಗಿ ಬಸ್ಕೊಳ್ಬೇಕಾಗುತ್ತೆ. ಗಂಜಿ ಎಲ್ಲ ನೀಟಾಗಿ ಬಸ್ಕೊಳ್ಬೇಕು. ಅನ್ನ ಆವಾಗ ಉದುದ್ರಾಗಿ ಚೆನ್ನಾಗಿ ಬಂದಿರುತ್ತೆ. ಈ ರೀತಿ ಒಂದು ಸ್ವಲ್ಪ ಅಲ್ಲಾಡಿಸಿ ಮುಚ್ಚಿಬಿಟ್ಬಿಟ್ರೆ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಈಗ ಅನ್ನ ಆದಮೇಲೆ ನಾನು ಸಾಂಬಾರನ್ನ ಒಗ್ಗರಣೆ ಮಾಡ್ಕೊಳ್ತೀನಿ. ಅಷ್ಟರೊಳಗೆ ನಾನು ಖಾರಕ್ಕೆಲ್ಲ ತೊಗೊಂಡಿದ್ನಲ್ಲ, ಖಾರ ಹಾಕ್ಕೊಳ್ಳೋಕೆ ಖಾರದ್ದು ಸಾಂಬಾರು ಪುಡಿ ಡಬ್ಬಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಜೋಡಿಸ್ಕೊಂಬಿಟ್ರೆ ಅದು ಯಾವ ಜಾಗದಾಗಿತ್ತು ಆ ಜಾಗಕ್ಕೆ ಈಸಿ ಆಗುತ್ತೆ ಕೆಲಸ ಮಾಡ್ಕೊಳ್ಳೋಕ್ಕೆ ಅಂತ. ಈರುಳ್ಳಿ ಟೊಮೊಟೊ ಹೆಚ್ಕೊಂಡಿದ್ದೀನಿ. ನಾನು ಒಂದೇ ಗೆಡ್ಡೆ ಈರುಳ್ಳಿ ಹೆಚ್ಕೊಂಡಿರೋದು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸಾಂಬಾರಿಗೆ ನಾನು ತುಂಬ ಈರುಳ್ಳಿ ಹಾಕಲ್ಲ, ನಾನು ಒಂದೇ ಗೆಡ್ಡೆ ಹಾಕೋದು ಅಂತ. ನಾನು ಒಂದೇ ಗೆಡ್ಡೆನೇ ಸಾಂಬಾರಿಗೆ ಹಾಕೋದು. ನಾನು ತಿಂಡಿಗೆಲ್ಲ ಜಾಸ್ತಿ ಹಾಕ್ತೀನಿ, ಸಾಂಬಾರಿಗೆ ಮಾತ್ರ ನಾನು ಒಂದೇ ಗೆಡ್ಡೆ ಹಾಕೋದು. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಬಿಡೋಣ. ರೆಡಿ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳಕ್ಕೆ ಸರಿ ಆಗುತ್ತೆ ಅಂತ. ಈಗ ಕರ್ಬೇವಿನ ಸೊಪ್ಪನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ನ ತೊಗೊಂಡ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ ಒಂದು 2 ಸ್ಪೂನ್ನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ.
ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ 1/4 ಸ್ಪೂನ್ ಸಾಸಿವೆ 1/4 ಸ್ಪೂನ್ ಜೀರಿಗೆನ ಸೇರಿಸ್ಕೊಳ್ತೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮಟೊನೂ ಅದಕ್ಕೆ ಸೇರಿಸ್ಕೊಳ್ತೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಫ್ಟ್ ಆಗೋವರೆಗೂ. ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಬೆಂದಮೇಲೆ ಚೆನ್ನಾಗಾಗುತ್ತೆ. ನಾನು ಮೊಳಕೆ ಹುರುಳಿಕಾಳನ್ನ ಮೊಳಕೆ ಕಟ್ಟಿಟ್ಕೊಂಡಿದ್ದೆ, ಚೆನ್ನಾಗಿ ಮೊಳಕೆ ಬಂದಿದೆ. ಈಗ ಇದನ್ನು ನಮಗೆ ಸಾಂಬಾರಿಗೆ ಎಷ್ಟು ಬೇಕಷ್ಟು ಮೊಳಕೆ ಹುರುಳಿಕಾಳನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಮ ಮನೆಗೆ ಎಷ್ಟು ಜನ ಇರ್ತಾರೋ ಅದಕ್ಕೆ ತಕ್ಕನಾಗಿ ನಾವು ಕಾಳು, ಖಾರದ ಪುಡಿ, ಸಾಂಬಾರು ಪುಡಿ ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ನಾನು ರುಬ್ಬಿಟ್ಕೊಂಡಿರೋ ಖಾರನ ಅದಕ್ಕೆ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕುಕ್ಕರ್ಗೆ ಸೇರಿಸ್ಕೊಳ್ತೀನಿ. ನಾನು ಒಂದು 2 ಸಲ ನೀರನ್ನ ಸೇರಿಸ್ಕೊಳ್ತೀನಿ ಮಿಕ್ಸಿ ಜಾರ್ನಲ್ಲೇ. ಮನೆಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಹೆಚ್ಚಿಸ್ಕೊಳ್ಳೋಣ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪನ್ನು ಸೇರಿಸ್ಕೊಂಡು ಮತ್ತಿನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಿಬಿಟ್ಟು 2 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಮೊಳಕೆ ಹುರುಳಿಕಾಳು ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು ಅಂದರೆ 2 ವಿಷಲ್ ಕೂಗಿಸ್ಕೊಳ್ಬೇಕು. ಹಂಗಾದ್ರೆ ಚೆನ್ನಾಗಿ ಬೆಂದಿರುತ್ತೆ. ಸಾಂಬಾರೆಲ್ಲ ಟೇಸ್ಟು ರುಚಿ ಚೆನ್ನಾಗಿ ಬಂದಿರುತ್ತೆ 2 ಸಲ ಕೂಗಿಸ್ಕೊಂಡ್ರೆ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಬಂದಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಈಗ ಕುಕ್ಕರು 2 ವಿಷಲ್ ಕೂಗಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಅನ್ನ ಮತ್ತು ಸಾಂಬಾರು ಮಧ್ಯಾಹ್ನಕ್ಕೆ ರೆಡಿಯಾಗಿದೆ. ಕುಕ್ಕರು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನು ಸಾಂಬಾರನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಾಂಬಾರು ರೆಡಿಯಾಗಿದೆ. ಪೂರ್ತಿ ತಣ್ಣಗಾದ್ಮೇಲೆ ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಅನ್ನ ಸಾಂಬಾರು ಊಟ ಮಾಡ್ಕೊಂಬರೋಣ ಅಂತ ಬನ್ನಿ ಈಗ ಊಟ ಮಾಡೋಣ. ಅದಾದಮೇಲೆ ನಾನು ರಾಗಿ ಮತ್ತು ಜೋಳ ಅಕ್ಕಿ ತೊಳೆದು ಒಣ ಹಾಕಿದ್ನಲ್ಲ, ಅದು ಚೆನ್ನಾಗಿ ಒಣಗಿದೆ. ಅದನ್ನು ಕ್ಲೀನ್ ಮಾಡಿಬಿಟ್ಟು ಮಿಲ್ಲಿಗೆ ಕೊಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಲ್ಲಿಗೆ ಕೊಟ್ಟು ಕಳಿಸಿದ್ದಾಯಿತು. ಜೋಳ ಮತ್ತು ರಾಗಿನ ಮಿಲ್ಗೆ ಹಾಕಿಸ್ಕೊಂಬಂದಿದ್ದಾರೆ. ಅಕ್ಕಿನ ರಾಗಿ ಜೋಳ ಮಿಲ್ಗೆ ಹಾಕಿಸ್ಕೊಂಬಂದು ರಾಗಿ ಒಂದು ಸ್ವಲ್ಪ ಜಾಸ್ತಿ ಇದ್ದು ಎಲ್ಲದನ್ನೂ ಒಂದೇ ಸಲ ತಗೊಂಡೋಗೋಕ್ಕಲ್ಲ ಅಂತ 2 ಹಾಕಿಸ್ಕೊಂಬಂದಿದ್ದಾರೆ. ನಾಳೆ ಅಕ್ಕಿ ಮಿಲ್ಗೆ ಹಾಕಿಸ್ಕೊಂಬರೋಣ ಅಂತ ಸುಮ್ಮನಾದ್ವಿ, ಟೈಮ್ ಆಗಿತ್ತು. ಹಂಗಾಗಿ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇವತ್ತು ಏನೇನು ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು.